ಬಿಲ್ಡಿಂಗ್ ಕಟ್ಟಿ ಸಾಮಾನೆಲ್ಲ ತಂದಾಗ ನಮ್ಮ ಹತ್ರ ಗೌರ್ಮೆಂಟ್ ಕೊಟ್ಟಿದ್ದ ದುಡ್ಡು ಮುಗಿದೋಗಿತ್ತು. ಅದ್ರ ಬಗ್ಗೆ ಏನೇನು ಖರ್ಚಾಗಿದೆ ವೆಚ್ಚಗಳು, ಅದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಂತಾರೆ. ಗೌರ್ಮೆಂಟ್ ಕೊಟ್ಟಿದ್ದ ದುಡ್ಡನ್ನ ಹೇಗೆ ಬಳಸಿದ್ದೀರ ನೀವು, ಸೊ ಅದನ್ನ ಹಂತ ಹಂತವಾಗಿ ಬಂದಿದ್ನ ಇಷ್ಟು ಬಳಸಿದ್ದೀವಿ ಅಂತ, ಈ 3 ವರ್ಷದಲ್ಲಿ ಎಷ್ಟು ಬಳಸಿದ್ದೀವಿ ಅಂತ ಅವ್ರು ಕೊಟ್ಟಿದ್ದು 3 ಕೋಟಿಗೆ 3.25 ಕೋಟಿ ಅಷ್ಟು ಅವ್ರಿಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅದನ್ನು ಕೊಟ್ಟಿದ್ವಿ. ಅದನ್ನು ಅಪ್ರೂವ್ ಮಾಡಿದ್ದಾರೆ. ಅಂದರೆ ಅವ್ರು ಕೊಟ್ಟಿದ್ದ ದುಡ್ಡು ಅಲ್ಲಿಗೆ ಸಾಲದೆ ಬಂದಾಗ ಇನ್ನೊಂದು ಸಾಲ ಬೇಕಾಗಿತ್ತು. 3.25 ಕೋಟಿ ಒಂದ್ಸರಿ SBI ಅಲ್ಲಿ ತೊಗೊಂಡ್ವಿ. ಲೋನ್ ಹಾಗೆ ಕೊಡಲ್ವಲ್ಲ, ಒಂದು ಶ್ಯೂರಿಟಿ ಕೊಲಾಟ್ರಲ್ ಇರಬೇಕು. ಅದಕ್ಕೆ ಆವಾಗ ಟ್ರೆಜರರ್ ಆಗಿದ್ದವನು ಕಿಟ್ಟಿ. ಸೊ ಕಿಟ್ಟಿ ಅವ್ರ ಮನೆ ನನ್ನ ಹತ್ರ ದಾಖಲೆ ಇದೆ, ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ JP ನಗರಲ್ಲಿ ನನ್ನ ಹೆಸರಲ್ಲಿ ಒಂದು ಮನೆ ಇದೆ, ಶೂಟಿಂಗ್ ಎಲ್ಲ ಮಾಡ್ತಾ ಇದ್ರು. ಅದು ಆವಾಗಿನ ಬೆಲೆ 2.24 crores ನಮ್ಮ ಮನೆ ಕೊಲಾಟ್ರಲ್. ಕಿಟ್ಟಿ ಅವ್ರದ್ದು ಹತ್ತದ 3 ಕೋಟಿ ಇದೆನೋ, ನಮ್ಮಿಬ್ಬರು ಮನೆ ಕೊಲಾಟ್ರಲ್ಲಿ ಅಡ್ರೆಸ್ ಎಲ್ಲ ಕೊಟ್ಟು 3.25 ಕೋಟಿ ತೊಗೊಂಡ್ವಿ. ಅದಾದ್ಮೇಲೆ ಇನ್ನೊಂದು 2 ಕೋಟಿಯನ್ನು ಕೊಟ್ಟರು, 5.25 ಕೋಟಿ ಟೋಟಲ್ ತೊಗೊಂಡಿದ್ದು. ಇಲ್ಲಿವರೆಗೆ 8.5-9 ಕೋಟಿ ತೀರಿಸಿ, ಆದರೂ 3.5 ಕೋಟಿ ಅಂದರೆ ಬಡ್ಡಿ ಇದೆ. ಅದನ್ನ ಈ ಸಲ ಎಲೆಕ್ಷನಲ್ಲಿ ಒಂದು ವೇಳೆ ನನ್ನನ್ನು ಮತ್ತೆ ಆಯ್ಕೆ ಮಾಡಿಕೊಂಡ್ರೆ ಫೈನಾನ್ಸ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ, ಇಷ್ಟೆಲ್ಲ ಜಾಸ್ತಿ ಆಗಿದೆ, ಸ್ವಲ್ಪ ಮಾಫಿ ಮಾಡಿ, ಇಷ್ಟೊಂದು ಕಟ್ಟಕ್ಕಾಗಲ್ಲ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಇನ್ಸಿಡೆಂಟ್ಲಿ ಹೇಳಬೇಕು ಇಲ್ಲ ಗೊತ್ತಿಲ್ಲ, ಕುಮಾರಸ್ವಾಮಿ ನನ್ನ ಕ್ಲಾಸ್ಮೇಟ್. ಕುಮಾರಸ್ವಾಮಿ ಅವರು ತುಂಬ ಕ್ಲೋಸು ನನಗೆ, ಕ್ಲಬ್ ಗುಬ್ಬಿಗೆ ನಿಂಗೆಲ್ಲ ಬಂದಿದ್ದಾರೆ 2-3 ಸಲ. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರ ಹತ್ರ ಹೋಗಿ ಚೂರು ಮಾತಾಡಿ ಅವ್ರ ಕೈಯಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಏನಾರು ಆಗ್ಬೋದಾ, ಸ್ವಲ್ಪ ಕಡಿಮೆ ಆಗ್ಬೋದಾ, ಈ ಬಡ್ಡಿನ ಮಾಫಿ ಮಾಡಿದ್ರೆ ಮಿಕ್ಕಿದ್ನ ತಿಂಗಳು ಇಷ್ಟು ಕಟ್ಬಿಟ್ಟು ಹೋಗೋಣ, ತೀರಿಸ್ಬೇಡ ಅನ್ನೋ ಐಡಿಯಾ ಇಟ್ಕೊಂಡಿದ್ದೀವಿ. ಅದು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಸದ್ಯಕ್ಕೆ ಏನಾಯಿತು, ಡಿಸೆಂಬರ್ 3ನೇ ತಾರೀಕು 2023 ನಮ್ಮ ಅವಧಿ ಮುಗಿದೋಯ್ತು. ಅಷ್ಟರೊಳಗೆ ನಾವು ಎಲೆಕ್ಷನ್ ಅನೌನ್ಸ್ ಮಾಡಬೇಕು, ಜನರಲ್ ಬಾಡಿ ಮಾಡಬೇಕು. ಹಿಂದೆ ಮೀಟಿಂಗ್ಸಲ್ಲಿ ಮಾಡಬೇಕು ಅಂತ ಬಂದಿದೆ, ಡೇಟ್ ಫಿಕ್ಸ್ ಆಗಿರಲಿಲ್ಲ. ಕೊನೆಗೆ ಅವಧಿ ಮುಗಿದೋಗ್ತಿದೆಯಲ್ಲ, ಅನೌನ್ಸ್ ಮಾಡೋಣ ಅಂದಾಗ ಅಷ್ಟರಲ್ಲಿ ಇವರೆಲ್ಲ ಒಂದು ಬೇರೆ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕೆಲವರೆಲ್ಲ ಕೋಪ್ ಮಾಡಿಕೊಂಡು ಬೇರೆ ಥರ ಎಲ್ಲ ಮಾಡ್ಕೊಂಡಿದ್ರು. ಏನಪ್ಪ ಇದು ಅಂದರೆ, ಮೀಟಿಂಗಿಗೆ ಯಾರೂ ಬರಲಿಲ್ಲ. ನಮ್ಮ ಮಂತ್ಲಿ ಮೀಟಿಂಗ್ ಯಾರು ಬರ್ತಿದ್ರೆ ಕೋರಮ್ ಇರಲ್ಲ, 3 ಜನ ಬಂದಿದ್ದೀವಿ. ಕೋರಮ್ ಇಲ್ಲದೇ ಇದ್ಮೇಲೆ ಯು ಕೆನಾಟ್ ಟೇಕ್ ಎನಿ ಡಿಸಿಷನ್, ಯು ಕೆನಾಟ್ ಡೂ ಎನಿ ರೆಸೊಲ್ಯೂಷನ್. ಸೊ ಹಾಗಾಗಿ ನಿಂತೋಯ್ತು, ಅವಧಿ ಮುಗಿದೋಯ್ತು. ಅವಧಿ ಮುಗಿದೋದ್ಮೇಲೆ ಎಲೆಕ್ಷನ್ ಮಾಡಿಲ್ಲ. ಪರ್ಮಿಷನ್ ತಗೊಂಡು ಮತ್ತೆ ಎಲೆಕ್ಷನ್ ಮಾಡ್ಬೋದು, ಅದು ಪರ್ಮಿಷನ್ ತಗೊಳ್ಳೋಕೆ ಇವ್ರು ಯಾರ ಜೊತೆಲಿ ಇಲ್ವೇ ಇಲ್ಲ. ನಾನು ಸುಮ್ಮನೆ ಆಗ್ಬಿಟ್ಟೆ, ಏನಾಗುತ್ತೆ ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ ಅಂತ. ಗೌರ್ಮೆಂಟ್ಗೆ ಬರೆದಿದ್ವಿ, ಅಡ್ಮಿನಿಸ್ಟ್ರೇಟರ್ ಹಾಕಿ ಎಲೆಕ್ಷನ್ ಮಾಡಿಕೊಡ್ಲಿ ಅವರೇ ಅಂತ. ಅವ್ರು ಬಂದಿದ್ದು ಜೂನ್ 10ಗೆ, 23 ಮುಗಿದೋಗಿದೆ. ಜನವರಿಲಿ ಅಡಾಕ್ ಕಮಿಟಿ, ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಓನ್ಲಿ ಪ್ರೆಸಿಡೆಂಟ್ ಅಂಡ್ ಸೆಕ್ರೆಟರಿ ವಿಲ್ ಬಿ ಅಡಾಕ್. ನಾವು ಇದ್ದವರೇ ನಾವು ಇರ್ತೀವಿ. ಯಾಕಂದರೆ ದೈನಂದಿನ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋಕೆ ಎಲ್ಲ ಕ್ಲಬ್ ನಡೆಸ್ಬೇಕಲ್ಲ. ಆದರೆ 8/1 ಮುಗಿದೋಗಿದೆ ಡಿಸೆಂಬರು. ಜನವರಿ 8ನೇ ತಾರೀಕು ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡ್ಕೋತಾರೆ. ಈ ಕಮಿಟಿಗೆ ಪರ್ಮಿಷನ್ ಇಲ್ಲ ಸೊಸೈಟಿಯಿಂದ, ಅದ್ರ ಹತ್ರ ನನ್ನ ಹತ್ರ ಲೆಟರ್ ಇದೆ. ಮಾಡಿಕೊಂಡು ನನ್ನನ್ನು 21 ಜನವರಿಗೆ ಸಸ್ಪೆಂಡ್ ಮಾಡ್ತಾರೆ. ಅವ್ರು ಯಾವ ಅಧಿಕಾರನೂ ಇಲ್ಲ ಸಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ಎಲ್ಲರಿಗೂ ಸೊಸೈಟೀಸ್ ರೂಲ್ ಯಾರು ಗೊತ್ತಿದೆ, ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ದೇ ಕೆನಾಟ್ ಸಸ್ಪೆಂಡ್ ಮೀ. ನನ್ನನ್ನು ಆಮೇಲೆ ಜಾಯಿಂಟ್ ಸೆಕ್ರೆಟರಿ ಉಮಾಕಾಂತ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಆಮೇಲೆ ಟ್ರೆಷರರು ಶಶಿಕುಮಾರ್ ಅಂತಿದ್ರು, ಅವ್ರ ಕಡೆ ಅವನು ಸಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಅವನು ಅಕೌಂಟ್ಸಲ್ಲಿ ಏನು ಸರಿಯಾಗಿ ನೋಡಿರಲಿಲ್ಲ. ಸಸ್ಪೆಂಡ್ ಮಾಡಿಬಿಟ್ಟು ಹೊಸ ಟ್ರೆಷರರ್ನ ಹಾಕ್ಕೋತಾರೆ, ಹೊಸ ಸೆಕ್ರೆಟರಿ ಕಿಟ್ಟಿನ ಹಾಕ್ಕೋತಾರೆ, ಹೊಸ ಟ್ರೆಷರರ್ ಸಂಜೀವ್ ತಗಡೂರಿನವ್ರು ಹಾಕ್ಕೋತಾರೆ. ಅವರು ಕ್ಯಾಶಲ್ಲಿ ನಡೆಸ್ತಾರೆ 4 ತಿಂಗಳು ಕ್ಲಬ್ನ. ಇಟ್ ಈಸ್ ಟೋಟಲಿ ರಾಂಗ್. ನಡೆಸ್ಕೊಂಬರ್ತಾರೆ ಕ್ಯಾಶಲ್ಲಿ. ಯಾಕಂದರೆ ಈಗ ನಮ್ಮದು ರೆಗ್ಯುಲರ್ ಬ್ಯಾಂಕ್ ಅಕೌಂಟ್ ಇರೋದ್ರಲ್ಲಿ ಅದು ಬಂದಿರೋ ದುಡ್ಡು ಕ್ಲಬ್ ಹಾಕಿದ್ರೆ ನಾನು ಸೈನ್ ಮಾಡಬೇಕು. ಸೊ ಹಾಕಿದ್ರೆ ಆಚೆ ಬರಲ್ವಲ್ಲ ದುಡ್ಡು ಅನ್ನೋ ಕಾರಣಕ್ಕೆ ಇವರು ಬೇರೆ ಬ್ಯಾಂಕಲ್ಲಿ 4 ತಿಂಗಳಾದ್ಮೇಲೆ ಓಪನ್ ಮಾಡ್ತಾರೆ ಅಕೌಂಟ್. ಆ ಬ್ಯಾಂಕಲ್ಲಿ ಆ್ಯಕ್ಚುಲಿ ಓಪನ್ ಮಾಡೋವಾಗಿಲ್ಲ. ಅದು ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಅವ್ರು ಹೇಗೆ ಒಪ್ಕೊಂಡ್ರು, ಇವ್ರೇನು ರೆಸಲ್ಯೂಷನ್ ಕೊಟ್ಟರೋ ಗೊತ್ತಿಲ್ಲ. ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ ಅಂತ ಸೊಸೈಟೀಸ್ ಆ್ಯಕ್ಟಲ್ಲಿ ಆಗಲ್ಲ ಅಂತ ಪರ್ಮಿಷನ್ ಲೆಟರ್ ಇದೆ. ನಾವು ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ಓಪನ್ ಮಾಡಿದ್ದಾರೆ.
ಇದೆಲ್ಲ ಹಿಂಗೆ ನಡೆಸ್ಕೊಂಡ್ಬಂದರು. ಜೂನ್ 10ಗೆ ಅಡ್ಮಿನಿಸ್ಟ್ರೇಟರ್ ಬಂದರು. ಅಡ್ಮಿನಿಸ್ಟ್ರೇಟರ್ ಈಗ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಡಿಸೆಂಬರ್ 10ಗೆ ಅವ್ರ ಅವಧಿ ಮುಗಿದೋಯ್ತು. ಎಕ್ಸ್ಟೆನ್ಷನ್ ಇಲ್ಲ, ಅಷ್ಟೊಳಗೆ ಎಲೆಕ್ಷನ್ ಮಾಡಿಲ್ಲ. ಜೂನ್ 10 ಆದಮೇಲೆ ಡಿಸೆಂಬರ್ 10 ಅವ್ರ ಅವಧಿ ಮುಗಿದ್ಮೇಲೆ 24 ಅವ್ರ ಚೆಕ್ ಯಾವುದು ಪಾಸ್ ಆಗಲ್ಲ ನಮ್ಮ ಬ್ಯಾಂಕಲ್ಲಿ. ಆದರೆ ಆ ಕೋಆಪರೇಟಿವ್ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ರಲ್ಲ, ಅಲ್ಲಿಂದ ಇವ್ರು ಸೈನ್ ಮಾಡಿಬಿಟ್ಟು ಕೊಡ್ತಾ ಇದ್ರು ಎಲ್ರಿಗೆ ದುಡ್ಡು. ಲೈಕ್ ಸ್ಟಾಕ್ ತರೋದಕ್ಕೆ, ಬೇರೆದಕ್ಕೆ, ಕ್ಯಾಂಟೀನ್ಗೆ ಎಲ್ಲ ಕೊಡ್ತಾ ಇದ್ರು. ಇದು ತಪ್ಪೆ. ಆಮೇಲೆ ಈ ಎಕ್ಸ್ಟೆನ್ಷನ್ ತಗೊಂಡು ಜನವರಿ 20ಕ್ಕೋ 22ಕ್ಕೋ ಎಕ್ಸ್ಟೆನ್ಷನ್ ಮತ್ತೆ ತಗೊಂಡಿದ್ದಾರೆ 6 ತಿಂಗಳು. ಈ ಸರಿ ಏನಾದ್ರು ಎಲೆಕ್ಷನ್ ಮಾಡ್ತಾರೆ ನೋಡ್ಬೇಕು. ಇವರೆಲ್ಲ ನನ್ನ ಬಗ್ಗೆ ಒಂದು 16 ಪಾಯಿಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊಸೈಟಿಗೆ. ನಾನು ದುಡ್ಡು ತಿನ್ಬಿಟ್ಟೆ. ಅಂದರೆ ಅವ್ರ ಉದ್ದೇಶ 2003 ನಾನು ಕ್ಲಬ್ ಮಾಡಿದಾಗ 2010ಕ್ಕೆ ಸೈಟ್ ಕೊಡ್ತಾರೆ, 13ಕ್ಕೆ ಗೌರ್ಮೆಂಟ್ ದುಡ್ಡು ಬರುತ್ತೆ, 10 ವರ್ಷ ಮುಂದೆ ಯೋಚನೆ ಮಾಡಿ ಆವಾಗ ನಾನು ದುಡ್ಡು ಮಾಡ್ಬೋದು ಅಂತ ಯೋಚನೆ ಮಾಡಿದ್ನ. ಅಲ್ಲ, ಕೆಲವರಿಗೆ ನೀವು 50,000 ರೂಪಾಯಿ GST, ಹೊರಗಿನವ್ರಿಗೆ 1.5 ಲಕ್ಷ GST ಅಂತ ಅಂದ್ಬಿಟ್ಟೆಲ್ಲ ಕೊಟ್ಟಿದ್ದೀರಿ. ಅದೆಲ್ಲ ಕಮಿಟಿ ಪರ್ಮಿಷನ್ ಇದ್ದಾರೆ ಸರ್. ಕೆಲವರು ಮೆಂಬರ್ಶಿಪ್ ಕೊಟ್ಟಿದ್ದಾರೆ, ಕೆಲವರು 60,000ಕ್ಕೆ, ಕೆಲವರು 75,000ಕ್ಕೆ, ಇನ್ನು ಕೆಲವರು 3 ಲಕ್ಷಕ್ಕೆ ಸದಸ್ಯತ್ವ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು 3 ಲಕ್ಷ ಇದ್ದಾಗ 3 ಲಕ್ಷಕ್ಕೆ ಕೊಟ್ಟಿದ್ವಿ, ಕಮ್ಮಿ ಆದಾಗ ಕಮ್ಮಿ ಕೊಟ್ವಿ. ಆಮೇಲೆ ಕೆಲವರು ಇದಕ್ಕೆ VVIPsಗೆ ನಾವು ಗೌರ್ಮೆಂಟಲ್ಲಿ ಒಡಂಬಡಿಕೆ ಇದೆ, ನಮ್ಮ ರೇಟ್ ಎಷ್ಟಿರುತ್ತೋ 50% ರೇಟ್ ಕೊಡ್ಬೇಕು ಅವ್ರಿಗೆ ಅಂತ. ಆಲ್ ಗೆಸ್ಟೆಡ್ ಆಫೀಸರ್ಸ್, ಆಲ್ ಗೌರ್ಮೆಂಟ್ ಆಫೀಸರ್ಸ್ಗೆ ಅದನ್ನ ಒಡಂಬಡಿಕೆ ಇದೆ. ಹಾಗಾಗಿ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಬೈಲಲ್ಲಿ ಇಷ್ಟು ಜನ ಸೈನ್ ಮಾಡಬೇಕು ಅಂತಿಲ್ಲ. ಕೆಲವು ಅವರು ಸೈನ್ ಮಾಡಿದ್ದಾರೆ, ಕೆಲವರು ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್ ಸೈನ್ ಮಾಡಿದ್ದಾರೆ. ಕೆಲವರು ನಾನು ಒಂದೇ ಮಾಡಿ ಇಟ್ಟಿದ್ದೀನಿ, ನೀವು ಮಾಡಿ ಅಂದರೆ ಅವ್ರು ಮಾಡಿಲ್ಲ. ಏನು ಉದ್ದೇಶಕ್ಕೆ ಮಾಡಿಲ್ಲ ಗೊತ್ತಿಲ್ಲ. ಆದರೆ ಅದೇನು ತಪ್ಪಿಲ್ಲ. ಪ್ರತಿಯೊಂದು ಚೆಕ್ಕಲ್ಲೇ ಆಗಿರೋದು ಸರ್. ಪ್ರತಿಯೊಂದು ಚೆಕ್ ತೊಗೊಂಡಿದ್ವಿ, ಗೌರ್ಮೆಂಟ್ ಅದ್ರದ್ದು ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕಿಗೆ ಹೋಗಿದೆ. ಈಗ ನಾನೇ ಸೈನ್ ಮಾಡಿ ಅವ್ರ ಹತ್ರ ಕ್ಯಾಶ್ ತೊಗೊಂಡ್ಬಿಟ್ಟಿದ್ರೆ ಓಕೆ, ನಾನೇನೋ ಮಿಸ್ಅಪ್ರೋಪ್ರಿಯೇಷನ್ ಮಾಡಿದ್ದೀನಿ ಅಂತ. ತೊಗೊಂಡಿಲ್ವೇ? ದಾಖಲೆ ಇಲ್ವೇ ನಿಮ್ಮ ಹತ್ರ? ದಾಖಲೆ ಇರೋದಕ್ಕೆ ಸಾಧ್ಯನೇ ಇಲ್ವೇ? ಯಾಕಂದ್ರೆ ನಾನು ತಗೊಂಡಿಲ್ಲ. ಅವ್ರು ಕೋರ್ಟ್ಗೆ ಹೋಗಿಲ್ಲ, ಅವ್ರು ಯಾರು ಕೋರ್ಟ್ಗೆ ಹೋಗಿಲ್ಲ. ಅದು ಏನಕ್ಕೆ ಕೋರ್ಟ್ಗೆ ಹೋಗಿದ್ದೀನಿ ಅಂದರೆ, ಇವರು ಇಲ್ಲಿಗಲ್ ಕಮಿಟಿ ಮಾಡ್ಕೊಂಬಿಟ್ಟು ಇಷ್ಟೆಲ್ಲ ನಡವಳಿಕೆಗಳು ಮಿನಿಟ್ಸ್ ಮಾಡ್ಕೊಂಡಿದ್ದಾರಲ್ಲ, ಅದು ಅವ್ರು ಮಾಡ್ಕೊಳ್ಳೋ ಹಾಗಿಲ್ಲ. ಅದು ತಪ್ಪು. ಅದನ್ನ ನಲ್ ಆ್ಯಂಡ್ ವಾಯ್ಡ್ ಮಾಡಿ ಅಂತ ನಾನು ಕೋರ್ಟನ್ನು ಕೇಳ್ಕೊಂಡೆ. ನಮ್ಮ ಲಾಯರ್ ಅವ್ರು ಸರಿಯಾಗಿ ಕಂಟೆಸ್ಟ್ ಮಾಡಿಲ್ಲ. 1 ವರ್ಷದಿಂದ ನಡೀತಾನೆ ಇದೆ, ಅದು ಆಗಿಲ್ಲ. ಈಗ ಮತ್ತೆ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತಿದ್ದಾರೆ. ಬಟ್ ಅವ್ರು ಮಾಡ್ಕೊಂಡ್ರು ಮಿನಿಟ್ಸ್ ಯಾವುದು ನಡೆಯಲ್ಲ ಸರ್, ಯಾಕಂದರೆ ಇಟ್ ಈಸ್ ಇಲ್ಲಿಗಲ್. ಅವರು ಅವಧಿ ಮುಗಿದೋದ್ಮೇಲೆ ಅವರಾಗೆ ಕಮಿಟಿ ಫಾರ್ಮ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾವುದೇ ಸೊಸೈಟಿ ಆ್ಯಕ್ಟ್ ಪರ್ಮಿಷನ್ ಇಲ್ಲ. ಪ್ಲಸ್ ನನಗೆ ಪರ್ಸ್ನಲ್ಲಾಗಿ ಸೊಸೈಟಿ ಅವರೇ ಡೆಪ್ಟಿ ರಿಜಿಸ್ಟ್ರಾರೇ ಲೆಟರ್ ಕೊಟ್ಟಿರೋದಿದೆ, ನಾವು ಆ ಕಮಿಟಿಗೆ ಯಾವ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಅಡ್ಮಿನಿಸ್ಟ್ರೇಟರ್ ಮೊದಲು ನಾನು ಅವರು 5 ತಿಂಗಳು ನಡೆಸಿದ್ರಲ್ಲ, 6 ತಿಂಗಳು, ಜೂನ್ ಅವರೇ ನಡೆಸ್ಕೊಂಡು ಹೋದ್ರು. ನಾನು ಇನ್ವಾಲ್ವ್ ಆಗಲಿಲ್ಲ. ಯಾಕಂದರೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ತಿರ್ಗಾ ಮಧ್ಯ ಹೋದರೆ ತಪ್ಪಾಗತ್ತೆ, ಕ್ಲಬ್ ನಡೀತಾ ಇದೆಯಲ್ಲ, ನಡೀಲಿ. ಯಾಕಂದರೆ ನಾನು ಬ್ರೈನ್ ಚೈಲ್ಡ್ ಸರ್, ಅದು ನಾನೇ ಯೋಚನೆ ಮಾಡಿ ಕ್ಲಬ್ ಮಾಡಬೇಕು ಮಾಡಿ. ಅದನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಅದು ನಿಲ್ಸೋಕ್ಕೆ ಇಷ್ಟ ಇಲ್ಲ. ಅದು ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಬಿಟ್ಟೆ. ಆಮೇಲೆ ಅಡ್ಮಿನಿಸ್ಟ್ರೇಟರ್ ಬಂದರು, ಈಗ ನಡೀತಾ ಇದೆ. ಅಡ್ಮಿನಿಸ್ಟ್ರೇಟರ್ಗೆ ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನಲ್ಲಿ ಅವ್ರು ಗೆದ್ದರೆ ನಡೆಸ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತಾರೆ. ಇಟ್ ಈಸ್ ಲೀಗಲ್. ಅದು ನಾನು ಗೆದ್ದರೆ ನಾನೇನೋ ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನನ್ನು ಎಲೆಕ್ಷನ್ಗೆ ನಿಲ್ಲಬಾರ್ದು, ನಾನು ಮಾಡಿರೋ ತಪ್ಪುಗಳನ್ನ ಹಾಕಿ ನನ್ನನ್ನು ಎಕ್ಸ್ಪೆಲ್ ಮಾಡಿ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ನಾನು ಬಿಡಲ್ಲ. ತಪ್ಪದು. ಎಕ್ಸ್ಪೆಲ್ ಮಾಡೋದಕ್ಕೆ ನೀವು ದಾಖಲೆ ಕೊಡಿ, ಕಾರಣ ಕೊಡಿ. ಆಮೇಲೆ ಯಾರೋ ಒಬ್ಬರು ಸೊಸೈಟಿ ಕೋಆಪರೇಟಿವ್ ಮಿನಿಸ್ಟ್ರಿ ಚೆನ್ನಾಗಿ ಪರಿಚಯ ಅಂತ ಅವ್ರ ಹತ್ರ ಹೋಗಿ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಹೋಗಿ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿಸಿದ್ದಾರೆ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ, ಇದು ನಿಜ. ಸೊ ಮಾಡಿಸಿರೋದ್ರಿಂದ ಏನಾಗಿದೆ, ಸ್ವಲ್ಪ ಇವರೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಪ್ರೆಷರ್ ಇದೆ ಅನ್ನೋದು ಕಾಣಿಸ್ತು ನನಗೆ. ನಾನು ಹೋದೆ ಮಿನಿಸ್ಟರ್ ಸರ್ ಹತ್ರ ಮಾತಾಡ್ತೀನಿ, ಸರ್ ಹಿಂಗೆ. ಅವರು ಓಪನ್ ಆಗಿ ಹೇಳಿದ್ರು, ಯಾರ ಹತ್ರ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಎವರ್ ಎನ್ಕ್ವೈರಿ ಫೇರಾಗೆ ನಡಿಬೇಕು. ಆಮೇಲೆ ಎಲೆಕ್ಷನ್ ಯಾಕೆ ಮಾಡಿಲ್ಲ, ಇಮಿಡಿಯೇಟಾಗಿ ಮಾಡೋಕ್ಕೆ ಹೇಳ್ತೀನಿ ಅಂತ. ಅವರು ಈಸ್ ಎ ವೆರಿ ನೈಸ್ ಜೆಂಟಲ್ಮನ್, ರಾಜಣ್ಣ ಅಂತ, ಈಸ್ ಎ ಕೋಆಪರೇಟಿವ್ ಮಿನಿಸ್ಟರ್. ಈ ಸೈಡ್ ನಥಿಂಗ್ ಡೂಯಿಂಗ್, ನೋ ಇನ್ಫ್ಲುಯೆನ್ಸ್ ವಿಲ್ ವರ್ಕ್ ಹಿಯರ್. ವಾಟ್ ಎವರ್ ದಾಖಲೆಗಳೇನಿದೆ ಅದ್ರ ಪ್ರಕಾರ ನೀಟಾಗಿ ಮಾಡಿ. ತಪ್ಪು ಬರೆಯಂಗಿಲ್ಲ, ನಿಮ್ಮ ಬಗ್ಗೆ ತಪ್ಪು ಹಾಕಂಗಿಲ್ಲ. ಒಂದು ವೇಳೆ ಇಷ್ಟು 14 ವರ್ಷ ಹಿಂದೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ, ಅಲ್ಲೇನಾದ್ರೂ ತಪ್ಪುಗಳು ನಡೆದಿದ್ರೆ ನಿಮ್ಮೊಬ್ಬರ ಮೇಲೆ ಬರಲ್ಲ, ಅದು ಇಡೀ ಕಮಿಟಿ ಮೇಲೆ ಬರುತ್ತೆ. ಯಾಕಂದ್ರೆ ಒಬ್ಬನೇ ನಡೆಸಿದ್ದಲ್ಲ, ನಂದು ಇದು ಪರ್ಸನಲ್ ಟ್ರಸ್ಟ್ ಅಲ್ಲ ಅಥವಾ ಪರ್ಸನಲ್ ಓನರ್ ಅಲ್ಲ, ನಾನು ಕಮಿಟಿ. ಸೊ
ತಪ್ಪು ಮಾಡಿದ್ರೆ ಕಮಿಟಿ ಮಾಡಿದೆ ಅಂತ ಓಪನ್ ಆಗಿ ಮಿನಿಸ್ಟರ್ ಅವರು ಹೇಳಿದ್ರು. ಆಯ್ತು ಸರ್, ತಪ್ಪು ಮಾಡಿದ್ರೆ ಕಮಿಟಿ ಮೇಲೆ ಹಾಕಿ ವಾಟ್ ಎವರ್ ಯು ಫೀಲ್ ದಿ ಪನಿಷ್ಮೆಂಟ್ ಆರ್ ಪೆನಾಲ್ಟಿ ವಾಟ್ ಎವರ್ ವಿರ್ ಆಲ್ ರೆಡಿ ಟು ಪೇ ಅಂತ ಹೇಳಿ ಬಂದಿದ್ದೀನಿ. ಅದು ನಡೀತಾ ಇದೆ. ಎನ್ಕ್ವೈರಿ ಮೋಸ್ಟ್ಲಿ 2-3 ದಿನದಲ್ಲಿ ಗೊತ್ತಾಗುತ್ತೆ ನೋಟಿಸು. ಆಮೇಲೆ ಅದೇ ಫೈನಲ್ ಅಲ್ವಲ್ಲ ಎಲ್ಲ ತಪ್ಪು ಮಾಡಿದ್ದೀನಿ ಅನ್ನಿಸ್ತಾ ಇದೆ. ಸರ್. ನಾನು ತಪ್ಪು ಮಾಡಿದ್ರೆ ಇಷ್ಟು ದಿನ ಇರ್ತಿದ್ದೆ. ಆಮೇಲೆ ನಾನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ನಿಮ್ಮದೇ ಆದ ಒಂದು ಮನೇಲಿ ನೀವು ತಪ್ಪು ಮಾಡಿ ನಿಮ್ಮ ಮನೆ ಹೊಡೆದಾಗಕ್ಕೆ ಸಾಧ್ಯನಾ? ಇಲ್ವಲ್ಲ. ನೀವು ಆ ಥರ ಮಾಡೋಕ್ಕೆ ಸಾಧ್ಯನಾ ಸರ್? ಮಾಡಲ್ಲ. ನಾನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಅವ್ರು ತಪ್ಪಾಗಿ ನನ್ನ ಬಗ್ಗೆ ಬರೆಯೋದು ಇಲ್ಲ. ಆಮೇಲೆ ಅವರೇ ಫೈನಲ್. ಒಂದು ವೇಳೆ ತಪ್ಪಾಗಿ ಬರೆದ್ರು, ದೇ ಆರ್ ನಾಟ್ ದಿ ಫೈನಲ್ ಅಥಾರಿಟಿ. ದೇರ್ ಇಸ್ ಎ ಕೋರ್ಟ್. ಯಾಕೆ ಬಿಟ್ಟು ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೀರಾ? ನನಗೇನಂದ್ರೆ, ಒಂದು ವೇಳೆ ಇವರು ಕಮಿಟ್ಮೆಂಟ್ ಒಂದೇ ಸರ್ 3,000 ಕೋಟಿ ಕೊಟ್ಬಿಟ್ಟೆ ಬಂದ್ಬಿಡ್ತೀನಿ. ಅದು ನನಗೇನು ಕೊಡೋದು ಬೇಡ. ಅವರು ಇಮಿಡಿಯೇಟ್ ಆಗಿ ತೀರ್ಸಕ್ಕೆ ಅವ್ರ ಯಾರ ಹತ್ರ ಅಷ್ಟೊಂದು ದುಡ್ಡು ಯಾರ ಹತ್ರನೂ ಇರಲ್ಲ, ವೈಟ್ ಮನಿ. ಸೊ ಒಂದು ವೇಳೆ ಹಾಗೇನಾದರೂ ಅವರೊಂದು ಗ್ಯಾರಂಟಿ ಬರ್ಕೊಟ್ರು, 3 ಕೋಟಿ ತೀರ್ಸ್ಕೊತೀವಿ ಇಷ್ಟು ದಿನದಲ್ಲಿ 100%, ನನಗೆ ಸಂಬಂಧ ಇಲ್ಲ, ನಾವೇ ತೀರ್ಸ್ಕೊತೀವಿ, ನಾವೇ ನಡೆಸ್ಕೊತೀವಿ ಅಂತ ಆದರೆ ದೇವರನ್ನೇ ನಡೆಸ್ಕೊಳ್ಳಿ ಅವರು. ನನಗೇನಿಲ್ಲ, ನನಗೊಂದು ಹ್ಯಾಪಿನೆಸ್ ಸಾಕು ಸರ್. ಅಟ್ಲೀಸ್ಟ್ ಬಿಲ್ಡಿಂಗು ಇಷ್ಟೊಂದೆಲ್ಲ ಆಗಿದೆ ಅಂತ ನಾನು ಒಬ್ಬನಿಂದ ಆಗಿದೆ. ನಾನು ರಾಜಾರೋಷವಾಗಿ ಹೇಳ್ತೀನಿ, ಓಡಾಡಿದ್ದು ಒಬ್ಬನೇ ನನ್ನ ಬಿಗಿನಿಂಗ್. ಆಮೇಲೆ ಸೇರ್ಕೊಂಡಿದ್ದೀವರಲ್ಲ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಾಕು ನನಗೆ, ಇಷ್ಟೊಂದು ಮಾಡಿದ್ನಲ್ಲ ಜೀವನದಲ್ಲಿ. ಫಿನಿಶ್. 3,000 ಕೋಟಿಗೋಸ್ಕರ ನೀವು ಅಲ್ಲಿ ಉಳ್ಕೊಂತೀರಿ. ಅದಕ್ಕೋಸ್ಕರ ಅಲ್ಲ, ಮುಂದೆ ಇದನ್ನು ತುಂಬ ದೊಡ್ಡದಾಗಿ ಬೆಳೆಸ್ಬೇಕು. ಆಮೇಲೆ ತುಂಬ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ. ಇಷ್ಟು ದಿನ ಆಗಲಿಲ್ಲ. ಸೊ ಯಾವಾಗಲೂ ಕೆಟ್ಟಾಗ ಮನುಷ್ಯನಿಗೆ ಯಾಕೆ ಕೆಟ್ಟದಾಯಿತು, ಮುಂದೆ ಹೇಗೆ ಒಳ್ಳೇದು ಮಾಡಬೇಕು ಅನ್ನೋ ಯೋಚನೆ ಬರುತ್ತೆ. ಅದೆಲ್ಲ ಕಂಪೈಲ್ ಮಾಡಿ ಇಟ್ಟಿದ್ದೀನಿ. ಇಷ್ಟವರೆಗೂ ಏನು ತಪ್ಪುಗಳಾಗಿದೆ ನಮ್ಮ ಕಮಿಟಿ, ನಮ್ಮಿಂದ ಈ ಕ್ಲಬ್ಗೆ, ಮುಂದೆ ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ಬೇಕು, ಮುಂದಕ್ಕೆ ಫೈನಾನ್ಷಿಯಲ್ ರಿಸೋರ್ಸಸ್ ಹೆಂಗೆ ನಾವು ಕಲೆಕ್ಟ್ ಮಾಡ್ಬೋದು. ತುಂಬ ವೇಸ್ ಇದೆ ಅದಕ್ಕೆ. ಏನೇನು ತಪ್ಪು ಮಾಡಿದ್ದೀರಿ, ಏನು ಕಂಡ್ಕೊಂಡಿದ್ದೀರಿ ತಪ್ಪು ಮಾಡಿ? ಅಂದರೆ ಈ ಕ್ಲಬ್ನ ನಾವು ಶುರು ಮಾಡಿ ನಾವು ಆ ಲೆವೆಲ್ಗೆ ತಂದ್ವಲ್ಲ, ಅಲ್ಲಿಂದ ಮೇಲೆ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ಅದು ಸ್ಟಾಗ್ನೆಂಟ್ ಆಗಿ ಉಳ್ಕೊಂಡ್ಬಿಡ್ತು. ಸೊ ವಿ ಡಿಂಟ್ ಎನ್ಕರೇಜ್ ಮೆಂಬರ್ಸ್ ಟು ಕಮ್ ಇನ್. ವಿ ಡಿಂಟ್ ಹ್ಯಾವ್ ಮಂತ್ಲಿ ರಿಕ್ರಿಯೇಷನ್ಸ್ ಇರಲಿಲ್ಲ. ಆಮೇಲೆ ಏನೋ ಒಂದು ಸಿಂಗಿಂಗ್ ಕಾಂಪಿಟೇಷನ್ಸು. ತುಂಬ ಜನ ಹೇಳಿದ್ರು ಫಿಲ್ಮ್ ಪ್ರೊಜೆಕ್ಷನ್ಸ್ ಮಾಡಿ ಅಂದರೆ ಮಾಡಿದ್ವಿ 2-3 ಸಲ. ಜನ ಬರಲಿಲ್ಲ, ಹಾಗಾಗಿ ಅದು ನಿಲ್ಲಿಸ್ಬೇಕಾಯ್ತು. ಸೊ ಇದನ್ನು ಒಂದು ರಿಫೈನ್ಡ್ ಆಗಿ ಮಾಡಿ, ಒಂದು ಕಂಪಲ್ಸರಿ ಮಾಡಿ. ಆಮೇಲೆ ನಮ್ಮ ಕ್ಲಬ್ಬಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸು, ಕ್ಲಬ್ ಮೆಂಬರ್ಸ್ಗೆ ಇಡೀ ಇಂಟ್ರಾ ಕ್ಲಬ್ ಇದಿದೆ, ಕ್ರಿಕೆಟ್ ಮ್ಯಾಚಸ್ ಇದೆ. ಇವೆಲ್ಲ ಶುರು ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ಪ್ಲೇಸ್ ವೇರ್ ಆಲ್ ಆಕ್ಟಿವಿಟೀಸ್ ಆರ್ ಫುಲ್. ಬಟ್ ಇವತ್ತು ಕ್ಲಬ್ ಬರೋದಕ್ಕೆ ಬೇಜಾರಾಗುತ್ತೆ, ಯಾಕಂದ್ರೆ ಸರ್ವಿಸ್ ಅಷ್ಟು ಕೆಟ್ಟದಾಗಿದೆ. ಎಲ್ಲ ನಾನು ಬಾಯಲ್ಲಿ ಹೇಳಬಾರ್ದು, ಬಂದವರೆಲ್ಲ ಕೆಲವರು ಫೋನ್ ಮಾಡ್ತಾರೆ. ಅಂದರೆ 80% ಮೆಂಬರ್ಶಿಪ್ ನಾನೇ ಕೊಟ್ಟರು ಸರ್. ನಾನೇ ಅಂದರೆ ನಾನು ಸೆಕ್ರೆಟರಿ ಆಗಿದ್ದಾಗ. ಸೊ ದೇ ವಿಲ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್ ಒಂಥರ. ಸೊ ಅವರೆಲ್ಲ ಫೋನ್ ಮಾಡ್ತಾರೆ, ಪರಿಚಯ ಇರ್ತೀನಿ. ಆಮೇಲೆ ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಪರಿಚಯ ಇದ್ದೀನಿ, ಫರ್ಗೆಟ್ ಅಬೌಟ್ ದಿ ಕ್ಲಬ್. ಸೊ ಹಿಂಗೇನೋ ಮಾಡಿದ್ರಲ್ಲ ಸರ್, ಹಿಂಗೆ ನಡೀತಾ ಇದೆ, ಹಂಗೆ ನಡೀತಾ ಇದೆ ಅಂತ. ಇವಾಗ ನನ್ನ ಕೈಲಿ ಏನೂ ಇಲ್ಲ. ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಎಷ್ಟು ಲುಕ್ ಆಫ್ಟರ್. ಅಡ್ಮಿನಿಸ್ಟ್ರೇಟರು ಅವ್ರದ್ದೇ ಜವಾಬ್ದಾರಿ 100%. ಏನೇ ಆದರೂ ಈಗ ವಾಟ್ ಎವರ್ ಬ್ಯಾಂಕಿಗೆ 3,000 ಕೋಟಿ ಕಟ್ಟಬೇಕು ಅಂದರೆ ಇನ್ನೊಂದು 6 ತಿಂಗಳಿದ್ರೆ ಇವರೇ ಕಟ್ಟಬೇಕು. ಸೊ ಹೀ ಈಸ್ ದಿ ಹೋಲ್ ಆ್ಯಂಡ್ ಸೋಲ್ ಕಸ್ಟೋಡಿಯನ್ ಆಫ್ ದಿ ಕ್ಲಬ್, ದ ಅಡ್ಮಿನಿಸ್ಟ್ರೇಟರ್. ಕಮಿಟಿಗೂ ಡಿಸಾಲ್ವ್ಡ್ ಕಮಿಟಿಗೂ ಸಂಬಂಧ ಇಲ್ಲ. ಅವ್ರು ಇರೋರ್ಗೂ ಅವ್ರು ನೋಡ್ಕೋಬೇಕು. ನೆಕ್ಸ್ಟ್ ಎಲೆಕ್ಷನ್ ಆಗಿ ನಾವು ಬಂದವ್ರು ನೋಡ್ಕೋಬೇಕು. ಅದನ್ನು ಹೆಂಗೆ ನೋಡ್ಕೋಬೇಕು, ಪ್ಲ್ಯಾನ್ ಮಾಡಬೇಕು. ಆಮೇಲೆ ಮುಂದೆ ಏನೇನು ಮಾಡಬೇಕು ಅಂತ ಐಡಿಯಾಸ್ ಇದೆ. ಅದನ್ನ ಇಲ್ಲಿವರೆಗೂ ಆಗಿರೋ ಏನಾಗಿದೆ, ಡೌನ್ಫಾಲ್ ಆಫ್ ದಿ ಕ್ಲಬ್ ಏನಾಗಿದೆ, ಅದನ್ನ ಅಪ್ಲಿಫ್ಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನಾನಂತೂ ರೆಡಿ ಇದ್ದೀನಿ ಮಾಡೋದಕ್ಕೆ. ನನ್ನ ಜೊತೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಕಮಿಟಿ ಮೆಂಬರ್ಸ್ ಬರ್ತಾರೆ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರನ್ನೆಲ್ಲ ಕಾನ್ಫಿಡೆನ್ಸಿಗೆ ತೊಗೊಂಡು ಭಾಳ ದೊಡ್ಡದಾಗಿ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಮನುಷ್ಯನ ಜೀವನ ಶಾಶ್ವತ ಅಲ್ಲ. ಹುಡ್ತಾ ಇದ್ದಂಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ನಮ್ಮದು. ಯಾರ್ದು ಯಾವತ್ತು ಕೊನೆ ದಿನ ಅರ್ಥ ಮೇಲೆ ಅಂತ ಯಾರಿಗಾರು ಗೊತ್ತಾ? ಬೆಳೆ ಮುಂದುವರೆದು ಇದ್ದರೆ ಮಾಡ್ತೀನಿ.